ಬರ್ತಾ ಇದೆ ಹೊಡೆದಾಡೋದಕ್ಕೆ ಅಂದ್ರೆ ವನರಾಜನ್ ಮೇಲೆ. ಓ ಅದು ಇದು ಹೆಣ್ಣಾನೆ ಗಂಡಾನೆಗಳ ಮೇಲೆ ಹೋಯ್ತಾರಲ್ಲ ವನರಾಜನ್ ಮೇಲೆ. ಆ ವಿಡಿಯೋ ಅಂತೂ ವೈರಲ್ ಆಗಿತ್ತು ಬಿಡಿ. ಅವರೇ ಇದು ಇನ್ನೊಬ್ರು ಇವ್ರು ಒಂದ್ ವಿಡಿಯೋದಲ್ಲಿ ವೈರಲ್ ಆಗಿತ್ತಲ್ಲ, ಬಲಿಷ್ಠ ಆನೆ ಅಂದ್ರೆ ತಮಿಳ್ನಾಡು ಅಂದ್ರೆ ಕಲೀಮು. ಹೌದು. ನಮ್ಮ ಇದ್ರಲ್ಲಿ ಅಂದ್ರೆ ಇವಾಗ ಅಭಿಮನ್ಯು ಅಂತ ಹೇಳ್ತಾರ ಅಷ್ಟೇ, ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಎಷ್ಟಿರ್ಬೋದು ತೂಕ? ತೂಕ ಇದೇನ ಒಂದು 5.5-6 ಹತ್ರ ಇದೆ. ಒಳ್ಳೆ ಆಗೋ ತೂಕ. ನಂಗೆ ಎಷ್ಟು ಒಂದು 55 ಆಗಿದ್ಯಾ? ಆಗಿರ್ಬೋದಣ್ಣ. ಹಂಗಾರಿಂದ ರಿಟೈರ್ಡ್ ಆಗಿಲ್ಲ. ನಾನ್ ಇನ್ನ ಚಿಕ್ಕವಳಿದ್ದಾಗಿಂದಾನೆ ನೋಡ್ತಾ ಇದೀನಿ ಆನೆನ. ಹೌದಾ? ಇಲ್ಲೇ ಇದೆ, ಅದು ಎಲ್ಗೂ ಬೇರೆ. ನಮ್ ಮನೆ ದಸರಾಗೆಲ್ಲ ಅಂಬಾರಿ ಹೊರಗ್ ಬರೋದು. ಇದು ಯಾವ್ದು ವನರಾಜನ? ನಮ್ ಮನೆ ದಸರಾಗ ಅಂಬಾರಿ ಹೊರ್ಸಿದಾರೆ. ಬನ್ನರ್ಘಟ್ಟದಲ್ಲೂ ದಸರಾ ಮಾಡ್ತಾರ? ಅಂಬಾರಿ ಹೊರ್ಸ್ತಾರ ಆನೆ ಮೇಲೆ. ಮೇನ್ ದೇವಸ್ಥಾನನೇ ಬರೋದು ಅದೇ ಬನ್ನರ್ಘಟ್ಟ ಅಂದ್ರೆ ಚಂಪಕಧಾಮ ದೇವಸ್ಥಾನ ಬರುತ್ತೆ. ದಸರಾ ನಡೆಯುತ್ತೆ ಅಂತ ಗೊತ್ತಿರ್ಲಿಲ್ಲ. ಹಂಗ ನೆಕ್ಸ್ಟ್ ಟೈಮ್ ಇಂದ ಅಟೆಂಡ್ ಮಾಡ್ಬೋದು. ಚೆನ್ನಾಗಿದೆ ದಸರಾಗಳು, ಅಂದ್ರೆ ಜನನು ಹಂಗೆ ಇರ್ತಾರೆ. ಜಾತ್ರೆ ಬೇರೆ ದಸರಾ ಬೇರೆ. ಓಕೆ ಓಕೆ ಓಕೆ. ಆನೆನ ಇಲ್ಲೇ ಎಲ್ಲೂ ಕೊಟ್ಟಿಲ್ಲ ಅಂದ್ರೆ ಕೇರಳದಿಂದ ಕರ್ಸಿದ್ರು ಹೋದ್ಸಲಿ. 2 ಲಕ್ಷ ಕೊಟ್ಟಿದ್ರಂತೆ. ಆತರ ಬೇರೆ. ಆನೆನ ಕರ್ಸಿ ಅಂಬಾರಿ ಹೊರ್ಸ್ತಾರೆ. ಅಂದ್ರೆ ಇದು ಇದ್ರ ಅಂಬಾರಿ ಇಲ್ಲ, ಇಲ್ಲಿ ಮರದ್ದೇನೆ. ದೇವ್ರ ಮುಡ್ಸ್ಬಿಟ್ಟು ರೌಂಡ್ ಹೊಡಿಸ್ತಾರೆ. ರೌಂಡ್ ಹೊಡಿಸಿದಾದ್ಮೇಲೆ ದೇವ್ರ ನಿಲ್ಸ್ಬಿಟ್ಟು ಆನೆನ ಸಾಯಂಕಾಲನೇ ಕಳಿಸ್ತಾರೆ. ಗೊತ್ತಾಯ್ತು. ವಾಪಸ್ ಪರವಾಗಿಲ್ಲ. ಹಂಗಾರೆ ವನರಾಜನ್ ಕೊಟ್ಟಿದ್ರು. ಅದು ಒಂದ್ ಟೈಮ್ ಪಟಾಕಿ ಹೊಡೆದಾಗ, ಅಂದ್ರೆ ಪಟಾಕಿ ಹೊಡೆದ್ಬಿಟ್ರು ಹೊಡಿಬಿಡ್ರಿ ಅಂದ್ರೆ, ಅವಾಗಿಂದ ಇದ್ ಮಾಡ್ಬಿಟ್ರು. ಅಂದ್ರೆ ಅದು ರ್ಯಾಶ್ ಆಗ್ಬಿಡ್ತಲ್ಲ ಒಂದೇ ಸಲಿ. ಇದ್ಯಾವ್ದು ಗೊತ್ತಾ? ಒಂಟಿ ಕೋಳಿ ಅಂದ್ರೆ ಆನೆ ನೋಡಿದೀರಾ? ಅದು ಒಂಟಿ ಕೋಳಿ ಅಂತ. ಅದು ಇಲ್ಲಿ ಬಂದಾಗ ಇವ್ರು ಇಟ್ಕೊಂಡ್ರ ಹೆಸರದು. ಬಟ್ ಅದು ಯಾರು ನಾವ್ ಇವತ್ತರೆಗೂ ನೋಡಿಲ್ಲ. ಒಂಟಿ ಕೋಳಿ ಆನೆ ಅನ್ನೋದು ಯಾವ್ದೋ ಇದು ಮಾಡಿರೋದು. ಇನ್ನ ಮಕ್ನಾನೆ 2-3 ಡೆತ್ ಆಗಿದೆ. ಓಕೆ. ಮಕ್ನಾನೆ ಡೆತ್ ಆಗಿದೆ. ಇದು ಒಂಟಿ ಕೋಳಿ ಅನ್ನೋದು ಇವಾಗ ಇಲ್ಲಿಂದ ಮಾಡಿರೋದು ಅವ್ರು. ಮಕ್ನಾನೆ ನೋಡಿದ್ರಾ? ಅದು ಗೊತ್ತು. ಅದು ಏನ ಚಾರ್ಜ್ ಎಲ್ಲ ಮಾಡಿದೆ ಸರಿಯಾಗಿ? 100% ಮಾಡುತ್ತೆ. ವನರಾಜ ಹೆಂಗಿದೆ ಈಗ? ಚೆನ್ನಾಗಿದ್ಯಾ? ಇದೆ ಚೆನ್ನಾಗಿದೆ. ಅದ್ಯಾರು ನೋಡ್ಕೊಳ್ಳೋದು ಹಿಂಗ್ ಮಾವುತ? ಅದು ಫುಲ್ ರ್ಯಾಶ್ ಇತ್ತಂತೆ ಮುಂಚೆ ಎಲ್ಲ. ಆನೆ ಇದು ಇವಾಗ ನಮ್ಮ ಅಭಿಮಾನಿ ಹೆಂಗಿದೆ ಸೇಮ್ ಅದಕ್ಕಿಂತ ಸ್ವಲ್ಪ ಪವರ್ ಇತ್ತು. ಅದೇ ಈಗ ದಸರಾಗ ಅದು ಸೆಲೆಕ್ಟ್ ಆಗಿತ್ತಂತ ಆ ಟೈಮಲ್ಲಿ. ಅದೇನೋ ರೀಸನ್ ಕ್ಯಾನ್ಸಲ್ ಆಗೋಯ್ತು ಅಂತಾರಪ್ಪ. ಅಂದ್ರೆ ಅದು ಇದ್ದಕ್ಕಿದ್ದಂಗೆ ಮತ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ. ಅದ್ ಯಾವಾಗ ಹೆಂಗೆ ರಿಯಾಕ್ಟ್ ಆಗುತ್ತೆ ಹೇಳೋದಕ್ಕಾಗಲ್ಲ. ಹಂಗೆ. ದಂತ ಏನ್ ಉದ್ದ ಇದೆಯಾ ಚಿಕ್ಕದ? ಅದು ಇವಾಗ ಅದನ್ನ ಪಾಲಿಸ್ ಅದು ಇದೆಲ್ಲ ಮಾಡಿ ಚಿಕ್ಕದಾಗಿ ಇದೆ ಸ್ವಲ್ಪ. ಮುಂಚೆ ದೊಡ್ಡದಿತ್ತಾ? ಮುಂಚೆ ದೊಡ್ಡದಿತ್ತು. ಮುಂಚೆ ನಮ್ಮ ಅರ್ಜುನ್ಗೆ ಇತ್ತಲ್ಲ ಆತರ ಇತ್ತು. ಈಗ ಕಟ್ ಮಾಡಿ ಇದ್ ಮಾಡ್ಯಾರ, ಗುಡ್ಡ ಮಾಡಿ. ಅದೇ ಇದು ಜಗಳ ಆಡತ್ತೆ ಅನ್ಬಿಟ್ಟು ಕಟ್ ಮಾಡ್ಯಾರೆ. ಇವಾಗ ಅದ್ರದ್ದು ದಂತ ಅಷ್ಟಿಲ್ಲ. ನಮ್ಮ ಮಹೇಂದ್ರ ಆನೆ ಇದೆಯಲ್ಲ, ಅದ್ರಲ್ಲಿ ಒಂದ್ ಅರ್ಧ ಇರ್ಬೋದು. ಅರ್ಧ. ಓಕೆ. ಈಗ ಅದೇನು ಪವರ್ ಇದೆ ಆನೆ. ಅಂದ್ರೆ ಮೋಸ್ಟ್ ಪವರ್ಫುಲ್ ಎಲಿಫೆಂಟ್ ಅಂದ್ರೆ ನನಗ್ ಗೊತ್ತಿರಂಗೆ ಇದೆ ವನರಾಜ. ಅಂದ್ರೆ ಎಲ್ಲೋ ಗುರುತು ಜಾಸ್ತಿನೇ ಇದೆ. ಎಕ್ಸ್ಪ್ಲೋರ್ ಮಾಡಕ್ ಆಗ್ಲಿಲ್ಲ ಆದ್ರೆ ಅದನ್ನ. ಅಂದ್ರೆ ಅದು ಎಲ್ಲೋ ಹೊರಗಡೆ ಎಲ್ಲೋ ಹಿಂದಕ್ಕೆ ಕಾರ್ಯಾಚರಣೆ ಕರ್ಕೊಂಡೋಯ್ತಲ್ಲ, ಅದನ್ನ ಕರ್ಕೊಂಡೋಗಿದ್ರೆ ಅಂದ್ರೆ ಇನ್ನೊಂದು ಪವರ್ ಜಾಸ್ತಿ ಇದೆ ಅದಕ್ಕೆ ನಾವ್ ನೋಡ್ದಂಗೆ. ಓಕೆ. ಅವಾಗ ನಾವ್ ಕೇಳಿದ್ವಿ ಏನಕ್ಕೆ ಇದ್ರ ಹಿಂಗ್ ಮಾಡ್ತಾ ಇದ್ರ, ಯಾಕೆ ಏನಕ್ಕೂ ಕರ್ಕೊಂಡೋಗಲ್ಲ ಅಂತ. ಆಮೇಲೆ ಹೇಳಿದಕ್ಕೆ ಇಲ್ಲ ಇದ್ದಕ್ಕಿದ್ದಂಗೆ ರ್ಯಾಶ್ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡೋದು ಬರೀ ಕಷ್ಟ ಇದೆ ಅಂತ. ಈ ಕಾಡಿಗೆಲ್ಲೂ ಬಿಡೋದಿಲ್ವಾ? ಅದನ್ನ ಒಳಗಡೆ ಕಟ್ಟಾಕ್ತಾರೆ ಜಾಸ್ತಿ ದೂರದಲ್ಲಿ. ಕಾಣುತ್ತೆ. ಅದನ್ನು ಇದು ನದಿ ಪಕ್ಕದಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಜಾಸ್ತಿ ಎಣ್ಣಾನೇನೆ ಕಾಣುತ್ತಲ್ಲ ಸಫಾರಿ ಹೋದಾಗ? ಅದು ಎಲ್ಲ ಸಫಾರಿ ಹೋದಾಗ ಎಣ್ಣಾನೆ ಓಪನ್ ಆಗಿ ಬಿಟ್ಟಿರ್ತಾರೆ ಎಣ್ಣಾನೆಗಳು. ಈ ಗಂಡಾನೆ ಏನ್ ಮಾಡ್ತಾರೆ, ಮರಕ್ ಕಟ್ಟಾಕಿರ್ತಾರೆ ಅವು ನಿಲ್ಲಲ್ಲ ಅಂತ. ಓಕೆ, ಹಂಗೆ. ಸರಿ. ಬಿಟ್ರೆ ಎಲ್ಲೂ ಹೋಗಲ್ಲ ಅಂತ ಗೊತ್ತು ಇವ್ರಿಗೂನು. ಬಟ್ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಕಟ್ಟಾಕ್ಲೇಬೇಕು. ಅವ್ರ ಕೈ ಸಿಕ್ಕಲ್ಲ. ಆಮೇಲೆ ಊಟ ಏನಾದ್ರು ಕೊಡ್ಬೇಕು ಅಂದ್ರೆ ಸಾಯಂಕಾಲ ಹೊತ್ತು ಸಿಕ್ಕಲ್ಲ. ಆಮೇಲೆ ಚೈನ್ ಬಿಟ್ಬಿಡ್ತಾರೆ. ರಂಗ ಮಾತ್ರ ಸೂಪರ್ ಇತ್ತು ಮುಟ್ಟಿ. ಅದನ್ನಂತೂ ಎಷ್ಟು ವರ್ಷ ಆದ್ರೂ ಮರೆಯಕ್ಕಾಗಲ್ಲ. ಅದ್ ನಮ್ ಬನ್ನೇರಘಟ್ಟದಲ್ಲಿ ಮರೆಯಲ್ಲ. ಇಲ್ಲೇ ಇದ್ದಿದ್ರು ಎಷ್ಟು ಚೆನ್ನಾಗಿರೋದ ಬನ್ನೇರಘಟ್ಟದಲ್ಲೇನೆ. ಬನ್ನೇರಘಟ್ಟದಲ್ಲಿ ಅದನ್ನ ಬಿಟ್ಬಿಟ್ಟಿದ್ರು ಚೆನ್ನಾಗಿರೋದು. ಯಾರ ಕಂಡೆಗೆ ಹೋಗ್ತಾರಲ್ಲ ಸಡನ್ ಆಗಿ. ಇಲ್ಲಾಂದ್ರೆ ಪಕ್ಕಾ ದಸರಾಗ್ ಸೆಲೆಕ್ಟ್ ಆಗಿರೋದು ಅದು. ಏನಕ್ಕೆ ಅಂದ್ರೆ ಆನೆದು ಇವಾಗ ವನರಾಜ ಅಂತ ಹೇಳಿದ್ವಲ್ಲ, ಅದ್ರ ತರ ಸೇಮ್. ಅಂದ್ರೆ ಮಕ ಎಲ್ಲ ಸೇಮ್ ಹೆಂಗೈತೆ ಅಂದ್ರೆ ಒಂದ್ ಆನೆ ಎದುರುಗಡೆ ನಿಂತ್ರೆ ಹೊಡಿತೈತೆ ಅನ್ನೋದಕ್ಕೆ ಇವಾಗ್ಲೇ ತಿಳ್ಕೊಬಹುದು. ಅಲ್ಲಿ ಯಾವ್ದೋ ಇದಕ್ಕೆಲ್ಲ ಕೊಡಲ್ವಾ ಟ್ರೈನಿಂಗ್, ಕ್ಯಾಪ್ಚರ್ ಟ್ರೈನಿಂಗ್ ಎಲ್ಲ? ಅಲ್ಲಿ ಹಿಂದಿರೋ ಆನೆಗಳು ಸಫಾರಿಯಿಂದ ಯಾವ್ದನ್ನ ಕಳ್ಸಲ್ಲ. ಓಕೆ. ಕಳಿಸ್ಬೇಕು ಅಂತ ಅಂದ್ರೂ ಇಲ್ಲ, ಅಪಾಯಿಂಟ್ಮೆಂಟ್ ಆಟೋಗಳು ಬೇಕಲ್ಲ, ಅದಕ್ಕೆ ಕಳ್ಸಲ್ಲ. ಇನ್ನೂ ಒಳ್ಳೊಳ್ಳೆ ಮಾವುತರಿದ್ದಾರೆ, ಮಾಡಿಸ್ಬೇಕು ಅಂದ್ರೆ. ಇವಾಗ ವಸಂತ ಅಣ್ಣ ಅವರೆಲ್ಲ ಇದಾರಲ್ಲ, ಎಲ್ಲ ಇಲ್ಲಿರೋ ರಿಲೇಷನ್ಗಳೇ, ನೆಂಟರುಗಳು. ಓಕೆ. ಅವ್ರಿಗೆ ನಮ್ಗೆ ಅದನ್ನ ಹೇಳಿದ್ದೆ, ನಿಮ್ ಮಾವ ಆಗ್ಬೇಕು, ನಮ್ ಅಣ್ಣ ಆಗ್ಬೇಕು ಹೇಳಿ. ಇದು ಸರಿ ಬ್ರೋ, ನಾವ್ ಅಭಿಮಾನಿನೇ ಬರುತ್ತೆ ಅನ್ಕೊಂಡ್ರೆ. ಅಭಿಮಾನ ಅದೇ ಈಗ ದಸರಾ ಇರೋದ್ರಿಂದ, ಇಲ್ಲಾಂದ್ರೆ ಬರ್ಬಿಡೋದು. ಗ್ಯಾರಂಟಿ ಕರ್ಕೊಂಡ್ ಬಂದ್ಬಿಡೋದು. ಅದು ಈಗ ಕಾಡಾನೆಗಳು ಸಫಾರಿ ಒಳಗಡೆ ಎಂಟ್ರಿ ಕೊಡಕ್ ಆಗಲ್ಲಲ್ವಾ?
ಸಫಾರಿ ಒಳಗಡೆ ಎಂಟ್ರಿ ಕೊಡ್ಬೋದು ಬಟ್ ನಮ್ ಸಾಕಣೆಗಳ ಹತ್ರ ಬರಲ್ಲ. ಒಂದೊಂದ್ ಟೈಮ್ ಬಂದ್ರು ಓಡಿಸ್ತಾರ ಅಲ್ಲೇ ಇರ್ತಾರೆ. ಅದೇ ಒಂದು ನೀವು ನೋಡಿದೀರಾ ರೌಡಿ ರಂಗಂದ್ ಒಂದು ಕಾಂಪೌಂಡ್ ವನರಾಜ ಆ ಕಡೆ ಇರುತ್ತಲ್ಲ, ಅದನ್ನ ಕಟ್ಟಾಕ ಜಾಗ ಅಲ್ಲೇನೆ ವನರಾಜ ಅನ್ಗೆ ಅಷ್ಟ್ ದೊಡ್ಡ ಜಾಗನೆ. ಹಾ ಅದೇ ಎಲ್ಲೋ ಸಫಾರಿಗೆ ಹೋಗೋ ಜಾಗದಲ್ಲಿ ಕಾಣುತ್ತೆ ವನರಾಜನ್ ಕಟ್ಟಾಕೋದು. ದೊಡ್ಡದಿದೆಯಲ್ಲ ಗೋಡೆ, ಹಾ ಆ ಕಡೆ ಆಚೆಗಡೆ ಇದು ಕಾಡು